ನಿದ್ದೆ ದೇಹಕ್ಕೆ ಎಷ್ಟು ಬೇಕು ಅಂತ ಎಲ್ಲಿ ತೂಕ ಮಾಡೋದು? ಹೇಗೆ ಗೊತ್ತಾಗುತ್ತೆ ಅಲ್ವಾ? 24 ಗಂಟೆ ಇದೆ, ಅದರಲ್ಲಿ 8 ಗಂಟೆ ಸೀಮಿತವಾಗಿ ಇಟ್ಬಿಡ್ಬೇಕು. ಎಷ್ಟು? 8 ಗಂಟೆ ನಿದ್ದೆಗೆ, ಅದಕ್ಕೆ ಮೀಸಲು. ಮಕ್ಕಳಿಗೆ ಬಿಟ್ಟು 8 ಗಂಟೆ ನಿದ್ದೆಗೆ ಮೀಸಲಿಟ್ಟಿದ್ದೀವಿ ಅಂತ ಅಂದ್ಕೊಂಡ್ರೆ ಬರೀ ಸುಮ್ಮನೆ ಮಲ್ಕೊಂಡ್ರೆ ಆಗಲ್ಲ, ನಿದ್ದೆ ಮಾಡ್ತಾ ಮಲ್ಕೋಬೇಕು. ಈ 8 ಗಂಟೆ ಮೀಸಲಿಟ್ಟರೆ ಉಳಿಕೆ ಎಷ್ಟು? 16 ಗಂಟೆ. ಈ 16 ಗಂಟೆನ ನಿಮ್ಮ ಊಟಕ್ಕೆ ಯಾವ ರೀತಿ ಡಿವೈಡ್ ಮಾಡ್ತೀರಾ ಅಂತ ತಿಳ್ಕೊಂಡ್ರೆ ಅವತ್ತು ನಿಮ್ಮ ಜೀವನ ಸಾರ್ಥಕ. ಮಿಕ್ಕಿದ 16 ಗಂಟೆ ಈ ಉಳಿಕೆ 16 ಗಂಟೆಯನ್ನು ನೀವು ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಯಾಕೆಂದರೆ ಇರೋರೆಲ್ಲ ಮಾಡ್ಕೊಂಬಂದವ್ರೆ, ಇರೋದನ್ನೇ ತೋರಿಸ್ಕೊಟ್ಟವ್ರೆ, ನಾವು ಅದನ್ನೇ ತಿಂತಾ ಇದ್ದೀವಿ. ನೆನ್ನೆ ಅದಕ್ಕೆ ಹೇಳಿದೆ ಕಾರ್ಯಕ್ರಮದಲ್ಲಿ, ನಾವು ತಿನ್ನೋದು ಸೇವನೆ ಮಾಡ್ತೀವಿ, ಹೊರಗೆ ಕಳಿಸ್ತೀವಿ ಅಂತ ಅಂದ್ಕೊಂಡಿದ್ದೀವಲ್ಲ, ಹೊರಗೆ ಕಳಿಸೋದು ಯಾವುದದು ಅಂದರೆ ಎಷ್ಟು ಜನಕ್ಕೆ ಬೇಜಾರಾಗಲ್ಲ? ಯಾವುದು ಏನು ಹೇಳೋದು ಗುರುಗಳೇ? ಅಂದರೆ ನಮ್ಮ ದೇಹಕ್ಕೆ ಒಗ್ಗದೆ ಇರತಕ್ಕಂಥದ್ದು ಹೊರಗೆ ಬರ್ತಕ್ಕಂತಹ ಒಂದು ವಿಚಾರ, ಅದು ನಮ್ಮ ದೇಹವನ್ನು ಎಷ್ಟು ಹಾಳು ಮಾಡಿ ಬರ್ತಾ ಇರುತ್ತೆ, ನಾವು ಎಷ್ಟು ಕಷ್ಟಪಟ್ಟದನ್ನು ತರ್ತೀವಿ ಅಂತಕ್ಕಂಥ ವಿಚಾರ ತಿಳ್ಕೊಳ್ಳೋದಕ್ಕೆ ಅದೇ ಹೇಳಿದೆ. ಅದು ಹಾಗಿರಬಾರ್ದು. ವಿಸರ್ಜನೆ ಅಂತಕ್ಕಂಥದ್ದು ತುಂಬ ತಿಳ್ಕೊಳ್ತಕ್ಕಂಥ ವಿಚಾರ ಇದೆ. ಆ ವಿಸರ್ಜನೆ ಕ್ರಿಯೆಯಲ್ಲಿ ಯಾವ ಭಾಗವನ್ನು ನಾವು ಗುರುತಿಸ್ಬೇಕಾಗತ್ತೆ? ವಿಸರ್ಜನಾ ಕ್ರಿಯೆಯಲ್ಲಿ ಅದಕ್ಕೊಂದು ಸಣ್ಣ ಉದಾಹರಣೆ ಇದೆ. ನಮ್ಮ ದೇಹದಲ್ಲಿ ಎಷ್ಟು ರಂಧ್ರಗಳಿದೆಯೋ ಅಷ್ಟೂ ರಂಧ್ರಕ್ಕೆ ಕಾರಣಕರ್ತ ಯಾರು? ಡಾಕ್ಟರ್ ಯಾರು ಅಂದರೆ ಹೇಳಕ್ಕಾಗತ್ತಾ? ಮೆದುಳು. ಎಷ್ಟು ರಂಧ್ರಗಳಿಗೆ ವರ್ಕ್ ಮಾಡ್ತಕ್ಕಂಥದ್ದು, ಎಲ್ಲ ರಂಧ್ರಗಳು ಕರೆಕ್ಟ್ ರೀತಿಯಲ್ಲಿ ನಮ್ಮ ದೇಹದಲ್ಲಿ ವರ್ಕ್ ಆಗ್ತಾ ಇದೆ ಅಂದರೆ ಅದು ಮೆದುಳು ಸೂಕ್ತವಾಗಿದೆ ಅಂತ. ಯಾವುದೋ ಒಂದು ಅರ್ಧಂಬರ್ಧ ಆಗ್ತಾ ಇದೆ, ಕ್ಲೋಸಲ್ಲಿದೆ ಅನ್ನೋದೇ ಆದರೆ ಮೆದುಳಿನ ಕೆಲಸ ಕಮ್ಮಿ ಆಗ್ತಾ ಇದೆ ಅಂತ. ಇನ್ನು ಹುಚ್ಚು, ಬೆಪ್ಪು, ಮಲ್ಲಾಗರು ಅಂತ ಏನೇನೋ ಬೈತಾರಲ್ಲಮ್ಮ, ಇದೆಲ್ಲವನ್ನು ಅಪ್ಲೈ ಮಾಡ್ಕೋಬೇಕಾಗತ್ತೆ. ದೆವ್ವ ಹಿಡ್ಕೊಂಡೈತಾ, ತಲೆಕೆಟ್ಟೈತಾ, ಇದೆಲ್ಲ ಮಾತಾಡ್ತಾರಲ್ಲ, ಇದೆಲ್ಲವೂ ಕೂಡ ರಂಧ್ರಗಳು ಯಾವುದೋ ಒಂದು ಅರ್ಧಂಬರ್ಧ ಕೆಲಸ ಮಾಡುತ್ತೆ, ಒಂದು ಮುಚ್ಚೋಗಿರುತ್ತೆ. ಈ ದಿನ ಇವೆಲ್ಲ ಯಾರು ನೋಡ್ಕೋಬೇಕು ಅಂತ ಯಾರು ಗೊತ್ತು? ನಿಜಕ್ಕೂ ಗೊತ್ತಿಲ್ವಲ್ಲ ಗುರುಗಳೇ? ಹೌದು. ಮೂಗು ಕಟ್ಕೊಂಡದೆ ಅಂದರೆ ಶೀತಕ್ಕೆ ಅಂತೀವಿ, ಹೌದು ಅಲ್ವಾ? ಎಲ್ಲದಕ್ಕೊಂದು ಹೆಸರಿಟ್ಕೊಂಡ್ಬಿಟ್ಟು ನಾವೇ ವ್ಯವಸ್ಥೆ ಹಾಕಿ ಮುಚ್ಚಾಕ್ಬಿಡ್ತೀವಿ ಗುರುಗಳೇ ಅದನ್ನ. ಇವತ್ತು ಆ ಮೆದುಳು ಅಂತಕ್ಕಂತಹ ವಿಚಾರಕ್ಕೆ ಒಂದು ವಿಷಯ, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಆದರೆ ನಾವು ಎಷ್ಟು ಹಿಂದೆ ಇದ್ದೀವಿ ಅಂತಕ್ಕಂಥ ವಿಚಾರಕ್ಕೆ, ಮೆದುಳು ಯಾಕೆ ಅದು ಮುಚ್ಕೊಳ್ಳೋ ಕೆಲಸ ಮೆದುಳು ಯಾಕೆ ಮಾಡ್ತಾ ಇದೆ, ಯಾಕೆ ಆಗತ್ತೆ ಅಂತಕ್ಕಂಥ ವಿಷಯಕ್ಕೆ ಬಂದರೆ, ಒಂದನೇದು ಮಾಂಸಾಹಾರ, ಎರಡನೇದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇದು ನಾವು ಯಾವತ್ತು ಕಣ್ ತೆರಿತೀವೋ ಆವತ್ತು ನಮಗೆ ಒಂದು ಅದ್ಭುತವಾದ ಒಂದು ಪವಾಡ ನಡೆಯುತ್ತೆ. ಏನು ಅಂದರೆ, ಬೋರ್ ತೆಗಿತೀವಿ, ಹೌದು, ತೆಗೆಯೋ ನೀರು ಉಪ್ಪು, ಸತ್ಯ ತಾನೇ? ಈ ಉಪ್ಪು ನೀರನ್ನು ನಾವು ಬಳಸಲೇಬೇಕು. ಬೋರ್ ತೆಗೆಸಿದೀವಲ್ಲ, ಹೌದು. ಈಗ ನಾವು ಸಿಹಿ ಮಾಡೋಕ್ಕಾಗತ್ತಾ ಅದನ್ನ? ಇಲ್ಲ ಗುರುಗಳೇ, ಸಿಹಿ ಮಾಡಬೇಕು. ಹೇಗೆ ಇದು ತಿಳ್ಕೊಬೇಕು. ಬೋರ್ ತೆಗೆಸ್ತೀವಿ ಸ್ವಾಮಿ, ಏನು ನೀರು ಸಿಗುತ್ತೋ ತೆಗಿತಿದ್ದೀವಿ. ಆ ನೀರು ನಿಮ್ಮ ದೇಹವನ್ನು ಏನು ಮಾಡ್ತಾ ಇದೆ ಅದನ್ನು ನೋಡ್ಕೋಬೇಕಂದ್ರೆ, ನೀವು ನಲ್ಲಿ ತಿರುಗಿಸಿ ಸ್ನಾನ ಮಾಡ್ತಿರಲ್ಲ, ಒಂದ್ಸಲ ಕಣ್ಬಿಟ್ಟು ನೋಡಿ ನಲ್ಲಿ ಏನಾಗಿರುತ್ತೆ ಅಂತ. ಕರೆ ಕಟ್ಟಿರುತ್ತೆ. ಅಂದಮೇಲೆ ಆ ನಮ್ಮ ದೇಹಕ್ಕೆ ಅದು ಹೋದ ಮೇಲೆ, ಹೊರಗೋ ಹೋದ ಮೇಲೆ ನಮ್ಮ ದೇಹ ಏನಾಗುತ್ತೆ, ಮೆದುಳು ಏನಾಗತ್ತೆ ಅನ್ನೋದು ಜೊತೆಗೆ ನಮ್ಮ ರಕ್ತನಾಳದ ಸ್ಥಿತಿ ಎಲ್ಲಿಗೆ ಹೋಗ್ತಾ ಇದೆ? ಯಾವುದು? ರಕ್ತನಾಳದ ಸ್ಥಿತಿ. ರಕ್ತನಾಳದ ಸ್ಥಿತಿ ಹಿಂದಕ್ಕೆ ಹೋಯ್ತಾ ಇದೆ ಅಂದರೆ ಹೃದಯದ ಸ್ಥಿತಿ ಏನು? ಅಮ್ಮ, 3 ಸಮಯ ಊಟ ಮಾಡೋ ನಾವು ಈ 3 ವಿಚಾರ ತಿಳ್ಕೊಳ್ಳಿಲ್ಲ ಅಂದರೆ ಯಾತಕ್ಕೋಸ್ಕರ ಬದುಕಿದ್ದೀವಿ ಇಲ್ಲಿ?